ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗಲ ಭಟ್ ಸವಿ ಕಿಚನ್. ನಾನು ಸುಮಂಗಲ ಭಟ್. ಫ್ರೆಂಡ್ಸ್, ಈಗ ಎಲ್ಲೆಲ್ಲೂ ಬಿಸಿಲಿನ ಬೇಗೆ ಹೆಚ್ಚಾಗಿದೆ ಅಲ್ವಾ? ಏನಾದರೂ ತಂಪಾದ ಪಾನೀಯವನ್ನು ಕುಡಿಬೇಕು ಅನಿಸುತ್ತಲ್ಲ. ನಿಮಗೋಸ್ಕರ ಈಗ ನಾನೊಂದು ತಂಪಾದ ಮತ್ತು ತುಂಬ ರುಚಿಕರವಾದ ಮಸಾಲೆ ಮಜ್ಜಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಒಂದು ಹಸಿಮೆಣಸನ್ನು ಮುರಿದು ಹಾಕ್ತಾ ಇದ್ದೀನಿ. 1 ಇಂಚು ಜಜ್ಜಿದ ಶುಂಠಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. 4-5 ಎಲೆ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಮಜ್ಜಿಗೆಗೆ ತುಂಬಾ ಫ್ಲೇವರ್ ಕೊಡುತ್ತೆ. ಪುದೀನ ಸೊಪ್ಪು ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. 4-5 ಕರಿಬೇವಿನ ಸೊಪ್ಪಿನ ಎಲೆ ಹಾಕ್ತಾ ಇದ್ದೀನಿ. ಇದು ಸಹ ತುಂಬಾ ಫ್ಲೇವರ್ ಕೊಡುತ್ತೆ. 1/4 ಟೀ ಸ್ಪೂನ್ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಇದು ನೀವಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನುಣ್ಣಗೆ ರುಬ್ಬಿ ಆಗಿದೆ. ಈಗ ಒಂದು ದೊಡ್ಡ ಮಿಕ್ಸರನ್ನು ತಗೊಂಡಿದ್ದೀನಿ. 1 ಕಪ್ ಮೊಸರನ್ನು ಹಾಕ್ತಾ ಇದ್ದೀನಿ. ನೋಡಿ, 1 ಕಪ್ ಮೊಸರು ಹಾಕಿದ್ದೀನಿ. ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಮೊದಲು ತೆಗೆದುಕೊಂಡ ಕಪ್ಪಿನ ಮೆಜರ್ಮೆಂಟಲ್ಲೇ ಈಗ 3 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ಮೊದಲು 1 ಕಪ್ ನೀರನ್ನು ಹಾಕಿ ಮಜ್ಜಿಗೆ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಸೇರಿಸಿದ್ರೆ ಅದ್ರ ಚೆಲ್ಲಿ ಹೋಗುತ್ತೆ. ಮೊಸರು ಮಜ್ಜಿಗೆ ಆಗಿದೆ. ಈಗ ಇದಕ್ಕೆ 2 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ಒಟ್ಟು 3 ಕಪ್ ನೀರು, 1 ಕಪ್ ಮೊಸರು ಆಯಿತು. ಒಟ್ಟು 4 ಕಪ್ ಮಸಾಲೆ ಮಜ್ಜಿಗೆ ಆಗಿದೆ. ಮಸಾಲೆ ಮಜ್ಜಿಗೆಯನ್ನು ಈಗ ಸೋಸ್ಕೊಳ್ಳೋಣ. ತುಂಬ ರುಚಿಕರವಾದ ಥಂಡ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ. ನಾನು ಇದಕ್ಕೆ ಗಾರ್ನಿಷ್ ಮಾಡ್ತಾ ಇದ್ದೀನಿ. 1 ಸೊಪ್ಪು ಪುದೀನ ಎಲೆ, ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿನ ಸ್ಪ್ರಿಂಕಲ್ ಮಾಡಿ ಅದಕ್ಕೆ ಐಸ್ ಹಾಕ್ತಾ ಇದ್ದೀನಿ. ನಿಮಗೆ ಐಸ್ ಬೇಕಾದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ತುಂಬ ರುಚಿಕರವಾದ ಥಂಡ ಮಜ್ಜಿಗೆ ರೆಡಿಯಾಗಿದೆ. ಈಗ ಅದರ ಟೇಸ್ಟ್ ನೋಡೋಣ. ಆಹಾ, ಥಂಡ ಮಸಾಲೆ ಮಜ್ಜಿಗೆ ತುಂಬಾ ರುಚಿಯಾಗಿದೆ. ಫ್ರೆಂಡ್ಸ್, ಈ ಮಸಾಲೆ ಮಜ್ಜಿಗೆ ನಿಮಗೂ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಆಗ ನಾನು ಹಾಕಿದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಿಮಗೆ ಇಷ್ಟ ಆದರೆ ಕಲಿಬೋದು, ಅದು ಮಿಸ್ ಆಗೋದಿಲ್ಲ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.